ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮದರ್ವುಡ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸಿಂಪಲ್ಲಾಗಿ ಗೋಧಿ ಹಿಟ್ಟಿನಲ್ಲಿ ಮಸಾಲ ಚಪಾತಿನ ಮೆಂತ್ಯ ಸೊಪ್ಪನ್ನ ಬಳಸ್ಕೊಂಡು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಸೊ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು, ಹಾಗೆ ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಸೊ ಇವಾಗ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ, ನೋಡೋಣ. ಮೊದಲಿಗೆ ನಾನಿಲ್ಲಿ ಚಪಾತಿ ಹಿಟ್ಟನ್ನು ಕಲಿಸೋದಕ್ಕೆ ಒಂದು ಪರಾತನ ತೊಗೊಂಡಿದ್ದೀನಿ. ಹಾಗೆ ನಾನು ಇಲ್ಲಿ 1/4 kg ಆಗುವಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅಂದರೆ ನಾನು 2 ಸಲ ತೊಗೊಂಡಿದ್ದೀನಿ. ಸೊ ಅರ್ಧ kg ಆಗುವಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ನಾನು 4ರಿಂದ 5 ಜನಕ್ಕೆ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಸೊ ನೀವು ಕ್ವಾಂಟಿಟಿನ ನೋಡಿಕೊಂಡು ನೀವು ಗೋಧಿ ಹಿಟ್ಟನ್ನು ತೊಗೋಬೋದು. ಹಾಗೆ ನಾನು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವಾಗಲೇ ಉಪ್ಪನ್ನ ಆ್ಯಡ್ ಮಾಡ್ಕೊಂಡು ಒಂದ್ಸಲಿ ಮಿಕ್ಸ್ ಮಾಡ್ಕೊಬಿಡಿ. ಇವಾಗ ಸಣ್ಣದಾಗಿ ಕಟ್ ಮಾಡಿ ಕರಿಬೇವಿನ ಸೊಪ್ಪು, ಹಾಗೆ ಸಣ್ಣದಾಗಿ ಕಟ್ ಮಾಡಿ ಹಸಿಮೆಣ್ಸಿನ್ಕಾಯಿ, ಹಾಗೆ 1 ಟೇಬಲ್ ಸ್ಪೂನ್ ಆಗೋವಷ್ಟು ಜೀರಿಗೆನ ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ತಿಂದಲೇ ಇರೋರು ಸ್ಕಿಪ್ ಮಾಡಿ ಒಣ ಖಾರ ಪುಡಿದಾದ್ರೂ ಮಿಕ್ಸ್ ಮಾಡ್ಕೋಬೋದು. ಹಾಗೆ ನಾನಿವಾಗ ಇದಕ್ಕೆ ಸಣ್ಣದಾಗಿ ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಂಡಿರೋ ಕಡಲೆ ಬೀಜದ ಪುಡಿನ ಹಾಕ್ಕೋತಾ ಇದ್ದೀನಿ. ಹಾಗೆ ನಾನು ಹುರಿದು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ನಾನು ಈಗ ಆ್ಯಡ್ ಮಾಡ್ಕೊತಿದ್ದೀನಿ. ಕಡಲೆ ಬೀಜದ ಪುಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಚಪಾತಿಗಳು ಬರ್ತವೆ. ಹಾಗೆ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿನ ಆ್ಯಡ್ ಮಾಡ್ಕೊತಿದ್ದೀನಿ. ಹಾಗೆ ಸಣ್ಣದಾಗಿ ಕಟ್ ಮಾಡಿರೋ ಮೆಂತ್ಯ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ನಾನು ಇದನ್ನು ಹಸಿಯಾಗಿ ತೊಗೊಂಡಿದ್ದೀನಿ, ಫ್ರೈ ಮಾಡಿಲ್ಲ. ಎರಡನ್ನೂ ಫ್ರೈ ಮಾಡಿದ್ರೂ ಅಂದರೆ ಆಲ್ರೆಡಿ ನಾವು ಚಪಾತಿನ ಫ್ರೈ ಮಾಡ್ತೀವಲ್ಲ, ಅದಕ್ಕೆ ಸಾಕು ಅಂತ ಹೇಳಿಬಿಟ್ಟು ಹಾಗೇ ತೊಗೊಂಡಿದ್ದೀನಿ. ಇದನ್ನು ನಾವು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಬಿಡಬೇಕು. ಯಾಕೆ ಅಂತ ಅಂದರೆ ಒಂದು ಕಡೆ ಉಪ್ಪು, ಒಂದು ಕಡೆ ಹಸಿಮೆಣ್ಸಿನ್ಕಾಯಿ ಹಾಗಾಗಿ ಉಳಿಯುತ್ತೆ. ಅದಕ್ಕಂತಲೇ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಸಾಕು, ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇದೆಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನಿವಾಗ ಮಸಾಲ ಪುಡಿಗಳನ್ನ ತೋರಿಸ್ತಿದ್ದೀನಿ. ನಾನು ಸ್ವಲ್ಪ ಅರಿಶಿಣದ ಪುಡಿನ ತೊಗೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ, ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ತೊಗೊಂಡಿದ್ದೀನಿ. ಸೊ ಮಸಾಲೆ ಇಷ್ಟಪಡದಲೇ ಇರೋರು ಇದನ್ನು ಸ್ಕಿಪ್ ಮಾಡ್ಬೋದು. ಮಸಾಲೆ ಚಪಾತಿಗೆ ಈ ಮಸಾಲೆಗಳು ತುಂಬಾ ಇಂಪಾರ್ಟೆಂಟ್. ಹಾಗೆ ನಾನು ಇಲ್ಲಿ ಅರ್ಧ ಬೌಲ್ ಆಗುವಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಸೊ ಮೊಸರನ್ನ ಬಳಸೋದ್ರಿಂದ ಚಪಾತಿಗಳು ತುಂಬ ಸಾಫ್ಟಾಗಿ ಬರುತ್ತೆ, ಹಾಗೆ ಪದ್ರನೂ ಬರುತ್ತೆ. ಸೊ ಅದರಿಂದನೇ ಮೊಸರನ್ನ ಆ್ಯಡ್ ಮಾಡ್ಕೋಬೋದು. ಮೊಸರನ್ನ ಆ್ಯಡ್ ಮಾಡೋದ್ರಿಂದ ತುಂಬ ಸಾಫ್ಟಾಗಿ ಚಪಾತಿಗಳು ಬರುತ್ತೆ. ಹಾಗೆ ನಾನು ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಎಣ್ಣೆನ ಸ್ವಲ್ಪನೇ ಹಾಕ್ಕೊಂಡು ಒಂದ್ಸಲಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಹಾಗೆ ಮಿಕ್ಸ್ ಮಾಡ್ಕೊಂಡಿದ್ದು ಆದಮೇಲೆ ಇದಕ್ಕೆ ನಾವಿವಾಗ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಕಲಿಸ್ಕೊತಾ ಇರಬೇಕು. ಯಾಕೆಂದರೆ ಒಂದೇ ಸಲ ಹಾಕಿದ್ರೆ ಹಿಟ್ಟು ತುಂಬಾ ಮೆತ್ತಗಾಗೋಗುತ್ತೆ. ಇಲ್ಲ ಜಾಸ್ತಿ ಕಮ್ಮಿ ಹಾಕಿದ್ವಿ ಅಂದರೆ ಸ್ವಲ್ಪ ಗಟ್ಟಿ ಆಗೋಗುತ್ತೆ. ಅದಕ್ಕೇ ಸ್ವಲ್ಪನೇ ಹಾಕ್ಕೊಂಡು ನಾನು ತೋರಿಸ್ತಿದ್ದೀನಲ್ಲ, ಈ ಕನ್ಸಿಸ್ಟೆನ್ಸಿಯಲ್ಲಿ ಚಪಾತಿ ಹಿಟ್ಟನ್ನ ಕಲಿಸಿದ್ರೆ ಸಾಕು. ಇಲ್ಲಾಂದರೆ ತುಂಬ ಮೆತ್ತಗಾದರೂ ಸಹ ಚಪಾತಿ ಬರೋಲ್ಲ, ತುಂಬ ಗಟ್ಟಿಗಾದರೂ ಸಹ ಚಪಾತಿ ಒಂಥರ ಬಿರ್ಸ್ ಹತ್ತುತ್ತೆ. ಅದಕ್ಕೇ ಸೊ ಈ ಥರ ಉಂಡೆ ಮಾಡಿ ಕೈಗೆ ಹತ್ತಬಾರ್ದು ಹಿಟ್ಟು, ಅಷ್ಟು ಹದಕ್ಕೆ ನೀವು ಚಪಾತಿ ಹಿಟ್ಟನ್ನ ಕ್ಲೀನಾಗಿ ರೆಡಿ ಮಾಡಿಕೊಂಡ್ರೆ ಸಾಕು. ಚಪಾತಿಗಳು ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇವಾಗ ನಾನಿಲ್ಲಿ ಚಪಾತಿನ ಲಟ್ಟಿಸ್ಕೊತಾ ಇದ್ದೀನಿ. ಸೊ ಅದಕ್ಕೆ ನಾನಿಲ್ಲಿ ಮಣೆ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಅಕ್ಕಿ ಹಿಟ್ಟನ್ನು ಬಳಸ್ಕೊತಾ ಇದ್ದೀನಿ. ಸೊ ನಿಮಗೆ ಅಕ್ಕಿ ಹಿಟ್ಟು ಬೇಡ ಅಂತಂದರೆ ಗೋಧಿ ಹಿಟ್ಟನ್ನು ಸಹ ನೀವು ಬಳಸ್ಕೋಬೋದು. ಸೊ ಅಕ್ಕಿ ಹಿಟ್ಟು ಬಳಸೋದ್ರಿಂದ ಚಪಾತಿಗಳು ಮಣೆಗೆ ಕಚ್ಕೊಳೋದಿಲ್ಲ, ಅದಕ್ಕಂತಲೇ. ಸೊ ನಾನಿಲ್ಲಿ ಚಪಾತಿ ಉಂಡೆನ ತೊಗೊಂಡು ಈಗ ಲಟ್ಟಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಕ್ಲೀನಾಗಿ ಮೆತ್ತಗೆ ಲಟ್ಟಿಸ್ಕೋಬೇಕು. ಸೊ ನೀವು ಎಷ್ಟು ತೆಳ್ಳಗೆ ಲಟ್ಟಿಸ್ಕೊತೀರೋ ಚಪಾತಿಗಳು ಅಷ್ಟು ಚೆನ್ನಾಗಿ ಬರುತ್ತೆ. ತುಂಬ ದಪ್ಪ ಲಟ್ಟಿಸ್ಕೊಂಡ್ರಿ ಅಂತ ಹೇಳಿದ್ರೆ ಒಂದು ಕಡೆ ಹಸಿ ಬಿಸಿ, ಇನ್ನೊಂದು ಕಡೆ ಬೆಂದಿರುತ್ತೆ, ಇನ್ನೊಂದು ಕಡೆ ಬೆಂದಿರೋದಿಲ್ಲ. ಸೊ ಅದಕ್ಕೆ ಎಷ್ಟು ತೆಳ್ಳಗೆ ಆಗುತ್ತೋ ನೀವು ಅಷ್ಟು ತೆಳ್ಳಗೆ ನೀವು ಚಪಾತಿಗಳನ್ನ ಲಟ್ಟಿಸ್ಕೋಬೇಕಾಗುತ್ತೆ. ಸೊ ಅವಾಗಷ್ಟು ಚಪಾತಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ಚಪಾತಿ ಹೆಲ್ದಿ ಕೂಡ ಇರುತ್ತೆ, ಮತ್ತು ಏಕೆ ಮೆಂತ್ಯ ಸೊಪ್ಪು ಮತ್ತು ಈರುಳ್ಳಿ ಹಾಕಿರೋದ್ರಿಂದ ತುಂಬ ಹೆಲ್ದಿ ರೆಸಿಪಿ ಅಂತಲೂ ಹೇಳ್ಬೋದು. ಮತ್ತು ಮಾರ್ನಿಂಗ್ಗೆ ತುಂಬ ಕ್ವಿಕ್ಕಾಗಿ ಆಗೋ ಬ್ರೇಕ್ಫಾಸ್ಟ್ ಇದು. ಮಕ್ಕಳಿಗೂ ಕೂಡ ತುಂಬಾ ಈಸಿ ಆಗುತ್ತೆ. ಸೊ ನೀವು ನಿಮ್ಮ ಮನೆಯಲ್ಲೂ ಕೂಡ ಬೇಗನೆ ಮಾಡ್ಬೋದು. ಸೊ ಒಂದ್ಸರಿ ಮಾಡಿ ನೋಡಿ, ಹಾಗೆ ನನಗೆ ಕಾಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು. ನಾನಿಲ್ಲಿ ಹೆಂಚನ್ನ ಕಾಯಕ್ಕಿಟ್ಟಿದ್ದೆ. ಸೊ ಕಾದಾದಮೇಲೆ ನಾನಿಲ್ಲಿ ಚಪಾತಿನ ಹಾಕ್ಕೋತಾ ಇದ್ದೀನಿ.
ಚಪಾತಿ ಬೆಂದ ಮೇಲೆ ಒಂದು ಸೈಡ್ ಬೆಂದ ಮೇಲೆ ನಾವು ತಿರುವಾಕೋಬೇಕಾಗುತ್ತೆ. ಸೊ ತಿರುವಾಕೊಂಡಿದ್ದಾದಮೇಲೆ ಸೊ ಇನ್ನೊಂದು ಸರಿ ಸ್ವಲ್ಪ ಬೆಂದರೂ ಸಾಕು. ಸೊ ಅಷ್ಟಾದಮೇಲೆ ನಾವು ಒಂದು ಕಡೆ ಎಣ್ಣೆನ ಹಾಕ್ಕೋಬೇಕಾಗುತ್ತೆ. ಸೊ ಎಣ್ಣೆ ಬೇಡ ಅಂತನ್ನೋರು ಎಣ್ಣೆ ಸ್ಕಿಪ್ ಮಾಡ್ಬೋದು. ಸೊ ಡ್ರೈ ಕೂಡ ಹಾಕ್ಬೋದು. ಸೊ ಇದಕ್ಕೆ ನಾವು ನೆಂಚ್ಕೊಳ್ಳೋಕ್ಕೆ ಏನು ಬೇಕಾಗೂ ಇರೋದಿಲ್ಲ, ಏಕೆಂದರೆ ಉಪ್ಪು ಖಾರ ಎಲ್ಲ ಆಲ್ರೆಡಿ ಮಸಾಲೆ ಚಪಾತಿಗೆ ಹಾಕ್ಕೊಂಡಿರ್ತೀವಿ. ಸೊ ನೀವು ಟ್ರಾವೆಲಿಂಗ್ ಮಾಡಬೇಕಾದ್ರೆ ಕೂಡ ಇದು ತುಂಬ ಈಸಿ ರೆಸಿಪಿ, ಮತ್ತು ಮಾಡೋದು ಸಹ 2-3 ಡೇಸ್ ಏನೂ ಆಗೋದಿಲ್ಲ. ತುಂಬ ಚೆನ್ನಾಗೂ ಇರುತ್ತೆ, ನೆಂಚ್ಕೊಳಕ್ಕೂ ಕೂಡ ಏನೂ ಬೇಕಾಗಿರೋದಿಲ್ಲ, ಬರೀ ಚಪಾತಿ ತಿಂದ್ರೂ ನಡೆಯುತ್ತೆ. ಸೊ ಅದಕ್ಕೇ ನೀವು ಎಲ್ಲ ಟ್ರಾವೆಲಿಂಗ್ ಮಾಡ್ತಿದ್ರಿ ಅಂತಲೇ ಇದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಎಡ್ಜಸ್ಸಲ್ಲಿ ಸ್ವಲ್ಪ ಬೆಂದಿರೋದಿಲ್ಲ. ಸೊ ಅದಕ್ಕೆ ಎಡ್ಜಸ್ಸಲ್ಲಿ ತುಂಬ ಚೆನ್ನಾಗಿ ಬೇಯಿಸಬೇಕಾಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ ಚಪಾತಿ ಎಷ್ಟು ನೀಟಾಗಿ ಕ್ವಿಕ್ಕಾಗಿ ರೆಡಿ ಆಯಿತು ಅಂತ ಹೇಳ್ಬಿಟ್ಟು. ಸೊ ನೋಡಿದ್ರಲ್ಲ ಮಸಾಲ ಮೆಂತ್ಯ ಚಪಾತಿ ಹೇಗೆ ರೆಡಿ ಆಯಿತು ಅಂತ ಹೇಳಿಬಿಟ್ಟು. ಸೊ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತೀರಿ. ಸೊ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಹಾಗೆ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.